MCQ for first PC Mathematics up to 13 complete ಆಗಿದೆ. Now 14th. Mean deviation about median for first 5 natural numbers. First 5 natural numbers is option A 5, option B 6/5, option C 6, option D 5/6. Option A 5, option B 6/5, option C 6, option D 5/6. ಮೀನ್ ಡಿವಿಯೇಷನ್ ಅಬೌಟ್ ಮೀನೇ ಬೇರೆ, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಕಾನ್ಸೆಪ್ಟೇ ಬೇರೆ. ನಾವು ಫಸ್ಟ್ 5 ನ್ಯಾಚುರಲ್ ನಂಬರ್ ಅಂದರೆ ಫಸ್ಟ್ ವಿ ನೋ ದಟ್ ವಾಟ್ ಆರ್ ನ್ಯಾಚುರಲ್ ನಂಬರ್ಸ್ 1, 2, 3, 4, 5 are the first 5 natural numbers. 1, 2, 3, 4, 5 are the first 5 natural numbers. ಈಗ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್, ನಾವು ಮೀಡಿಯನ್ ಅಂತಷ್ಟೇ ಮಿಡ್ ಟರ್ಮ್ ಅಂತ ಕರಿತೀವಿ. ಇಲ್ಲಿ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫಾರ್ ಫಸ್ಟ್ 5 ನ್ಯಾಚುರಲ್ ನಂಬರ್ ಅಂದಾಗ ಫಸ್ಟ್ ಡಿಫರೆನ್ಸ್ ಇದರ ಮಿಡ್ಲ್ ಟರ್ಮ್ ಯಾವುದು 3, ಇವೆರಡು ಮಧ್ಯದಲ್ಲಿರೋದು 3. ಈಗ 3 - 1 ಆರ್ 1 - 3 mod 1 - 3 is equal to 2. mod 1 - 3 is equal to 2. ನೆಗೆಟಿವ್ ಬರುತ್ತೆ, ಅದನ್ನು ಮಾಡಲ್ಸ್ ತಗೊಂಡಾಗ ಪಾಸಿಟಿವ್. 2 - 3 mod 2 - 3 is equal to 1. mod 3 - 3 is equal to 0. ಅಬ್ಸರ್ವೇಷನ್ಸ್. mod 3 - 4 is equal to -1 +1 ಆಗುತ್ತೆ. mod 3 - 5 is equal to 2. ಅಷ್ಟನ್ನು ಸಮ್ ಮಾಡಿ 2 + 1 2 + 1 + 0 + 1 + 2. ಅದಕ್ಕೆ 2 + 1 3 + 1 4 + 2 6 ಡಿವೈಡೆಡ್ ಬೈ ಟೋಟಲ್ ಅಬ್ಸರ್ವೇಷನ್ಸು ಎಷ್ಟು 5. 1 2 3 4 5 6/5. 6/5 is the answer. ಅದನ್ನ ಡೆಸಿಮಲ್ ಪಾಯಿಂಟಲ್ಲಿ ಬೇಕಾದ್ರೂ ಕೊಡ್ಬೋದು. ಆಪ್ಷನ್ 6/5 is the answer. Answer 6/5. Option B. Next 15th. The number of simple events. The number of simple events corresponding to the sample space. Corresponding to the sample space. Event ಅವನೇ ಕೊಡ್ತಾ ಇದ್ದಾರೆ. Two coins are tossed. Once is the number of simple events corresponding to the sample space. 2 coins are tossed once. ಒಂದು 2 ಕಾಯಿನನ್ನು ಟಾಸ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ HH TT HT TH. 2 ಕಾಯಿನ್ಸನ್ನು ಒಂದ್ಸಲಿ ಟಾಸ್ ಮಾಡಿದಾಗ ಔಟ್ಕಮ್ಸು HH TT HT TH. ಸಿಂಪಲ್ ಈವೆಂಟ್ಸ್ ಅಂದರೆ ಸಿಂಗಲ್ ಎಲಿಮೆಂಟ್ HH TT HT TH. ಟೋಟಲ್ ಎಷ್ಟಾಯಿತು 1 2 3 4 ಸಿಂಗಲ್ ಆಗಿ ನಾವು ಈವೆಂಟ್ಸನ್ನು ಸೆಟ್ ಒಳಗಡೆ ಬರೆದ್ರೆ ಅವನ್ನು ನಾವು ಸಿಂಪಲ್ ಈವೆಂಟ್ಸ್ ಅಂತ ಕರಿತೀವಿ. ಸಪೋಸ್ ಈಗ ಒಂದು ಡೈಯನ್ನು ಥ್ರೋ ಮಾಡಿದಾಗ 1, 2, 3, 4, 5, 6 ಆರ್ ದಿ ಸ್ಯಾಂಪಲ್ ಸ್ಪೇಸ್. ಔಟ್ಕಮ್ಸ್ ಎಷ್ಟಿದೆ 1 2 3 4 5 6.
ಇದರ ಸಿಂಪಲ್ ಇವೆಂಟ್ ಅಂದರೆ ಒಂದೊಂದು ಎಲಿಮೆಂಟನ್ನು ಒಂದೊಂದು ಎಲಿಮೆಂಟನ್ನು ಸಪ್ರೇಟ್ ಬರಬೇಕು. 1, 1, 2 ಒಂದು ಸೆಟ್ ಒಳಗಡೆ ಒಂದೇ ಒಂದು ಎಲಿಮೆಂಟ್ ಇರಬೇಕು. ಅದನ್ನು ನಾವು ಸಿಂಪಲ್ ಇವೆಂಟ್ ಅಂತ ಕರಿತೀವಿ. ಈಗ ನಮಗೆ 2 ಕಾಯಿನ್ಸ್ ಆರ್ ಟಾಸ್ ಮಾಡಿದಾಗ ಸಿಂಪಲ್ ಇವೆಂಟ್ಸ್ ಎಷ್ಟು ಬರ್ತವೆ? 1, 2, 3, 4. ಆಪ್ಷನ್ ಈಸ್ 4. ಅಲ್ಲಿಗೆ ಆಪ್ಷನ್ ಎ ಬರಿತೇನೆ 1, ಆಪ್ಷನ್ ಬಿ 2, ಆಪ್ಷನ್ 3, ಆಪ್ಷನ್ ಸಿ ಇಸ್ 3, ಆಪ್ಷನ್ ಡಿ ಈಸ್ 4. ಆನ್ಸರ್ ಈಸ್ 4. ಅಲ್ಲಿಗೆ ಮಾಡಲ್ ಪೇಪರ್ 3ನಲ್ಲಿ MCQ 15 ಕಂಪ್ಲೀಟ್ ಆಗಿದೆ. ಅಪ್ ಟು 15 ಕಂಪ್ಲೀಟ್ ಆಗಿದೆ. ಈಗ ಪಾರ್ಟ್ ಎನಲ್ಲಿ ಫಸ್ಟ್ 15 ಕಂಪ್ಲೀಟ್ ಆಗಿದೆ. ಪಾರ್ಟ್ 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸೆಂಡ್ ಮಾಡ್ತೇನೆ. ಅಲ್ಲಿಗೆ 3 ಮಾಡಲ್ ಪೇಪರು PU ಬೋರ್ಡಿಂದ ಬಿಟ್ಟಿರ್ತಕ್ಕಂಥ 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಇರ್ತಕ್ಕಂಥ 3 ಮಾಡಲ್ ಪೇಪರ್ಗೆ ನಾನು MCQನ ಸಾಲ್ವ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡಿದ್ದೇನೆ. ಈಗ ಇನ್ನೊಂದು ಪಾರ್ಟ್ ಎನಲ್ಲಿ ಮಾಡಲ್ ಪೇಪರ್ 3ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. ಥ್ಯಾಂಕ್ ಯು.